وَلْتَكُنْ مِنْكُمْ أُمَّةٌ يَدْعُونَ إِلَى الْخَيْرِ وَيَأْمُرُونَ بِالْمَعْرُوفِ وَيَنْهَوْنَ عَنِ الْمُنكَرِ. السلام عليكم ورحمة الله وبركاته. الحمد لله والصلاة والسلام على رسول الله وعلى آله وصحبه أجمعين. ಪ್ರೀತಿಯ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಉಲಮಾಗಳೇ, ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವಂತಹ ವಿಷಯ ಅರಿವು, ಅದರ ಮಹತ್ವದ ಕುರಿತಾಗಿದೆ. ಬಹಳ ಒಂದು ಸಣ್ಣ ಸಮಯದಲ್ಲಿ 4 ಮುಖ್ಯವಾದ ಅಂಶಗಳನ್ನು ಮುಂದಿಟ್ಟು ನನ್ನ ಮಾತುಗಳನ್ನು ಕೊನೆಗೊಳಿಸಲು ನಾನು ಇಷ್ಟಪಡ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ವಿಶುದ್ಧ ಪವಿತ್ರವಾದ ಧರ್ಮವಾದ ಇಸ್ಲಾಂ ಅದು ಜ್ಞಾನದ ಬುನಾದಿಯ ಮೇಲೆ ನೆಲೆ ನಿಂತಿದೆ. ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಪ್ರಪ್ರಥಮವಾಗಿ ದಿವ್ಯವಾಣಿ ಅವತೀರ್ಣವಾಗುವಂತಹ ಅಧ್ಯಾಯ ಸೂರತುಲ್ ಅಲಕ್, ಅದರ ಪ್ರಾರಂಭಿಕ ಸೂಕ್ತಿಗಳು ಇಕ್ರಾ ಬಿಸ್ಮಿ ರಬ್ಬಿಕಲ್ಲದೀ ಖಲಕ್ ಎಂಬ ಸೂಕ್ತಿಯ ಮೇಲೆ ಆಗಿದೆ. ನಿಮ್ಮನ್ನು ಸೃಷ್ಟಿಸಿದಂತಹ ನಿಮ್ಮ ಪರಿಪಾಲಕನಾದ ಅಲ್ಲಾಹನ ನಾಮದಲ್ಲಿ ಓದಿರಿ ಎಂದಾಗಿದೆ. ಓದುವುದರಿಂದ ನಮ್ಮ ಜ್ಞಾನವು ವರ್ಧಿಸುತ್ತದೆ ಎಂದಾಗಿದೆ. ಪವಿತ್ರ ಕುರಾನ್ನಲ್ಲಿಯೂ ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಚನಗಳಲ್ಲಿಯೂ ಅರಿವಿನ ಕುರಿತಿರುವಂತಹ ಧಾರಾಳವಾದಂತಹ ವಿಷಯಗಳು ನಮಗೆ ಸೂಚಿಸ್ತಾ ಇದೆ. ಅದೇ ರೀತಿ ಸಲಫು ಸ್ವಾಲಿಹೀನ್ಗಳ ಜೀವನದ ಕುರಿತು ಅಧ್ಯಯನ ನಡೆಸಿದರೆ ಕೆಲವೊಮ್ಮೆ ಒಂದೊಂದು ಹದೀಸ್ಗೋಸ್ಕರ 1 ತಿಂಗಳವರೆಗಿನ ಕಾಲ ದೂರವನ್ನು ಪ್ರಯಾಣ ಮಾಡಿ ಬಹಳಷ್ಟು ಕಷ್ಟವನ್ನು ಸಹಿಸಿ ಜಕರಿಯಾ ಅಲ್ ಅನ್ಸಾರಿ ರಹಿಮಹುಲ್ಲಾಹ್ ರವರಂತಹ ಉಲಮಾಗಳು, ಆಲಿಮ್ಗಳು ಕೆಲವೊಮ್ಮೆ ತಿನ್ನಲಿಕ್ಕೆ ಇಲ್ಲದ ಸಂದರ್ಭದಲ್ಲಿ ಕೆಲವೊಮ್ಮೆ ಜನರು ಬಿಸಾಡುವ ಕಸದ ಬಳಿ ನಿಂತು ಅಲ್ಲಿ ಸಿಕ್ಕಿದಂತಹ ಆಹಾರಗಳನ್ನು ತಂದು ತೊಳೆದು ತಿಂದು ಅವರ ಹಸಿವೆಯನ್ನು ತಣಿಸಿದಂತಹ ಸಂಭವಗಳು ಕೂಡ ಚರಿತ್ರೆಯ ಗ್ರಂಥಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತಾ ಇದೆ. ಇದೆಲ್ಲವೂ ಕೂಡ ನಮಗೆ ಕಲಿಸಿಕೊಡುವುದು ಅರಿವಿನ ಮಹತ್ವದ ಕುರಿತಾಗಿದೆ. ಸಹೋದರರೇ, ಸಹೋದರಿಯರೇ, ನಾವು ಅರಿವು ಗಳಿಸಬೇಕಾಗಿರುವುದು ಯಾತಕ್ಕೋಸ್ಕರ? ಭೌತಿಕವಾದಂತಹ ಏನಾದರೂ ಹೆಸರು ಗಳಿಸಲಿಕ್ಕೋಸ್ಕರವಾ? ಅಲ್ಲ. ಬದಲಾಗಿ ಜನರು ನಮ್ಮ ಮುಂದೆ ತಗ್ಗಿ ಬಗ್ಗಿ ನಡೆಯಬೇಕು, ನಮ್ಮನ್ನು ಗೌರವಿಸಬೇಕು, ನಾವು ದೊಡ್ಡ ಬಂಗ್ಲೆಯನ್ನು ನಿರ್ಮಿಸಿ ಹಾಯಾಗಿ ಇರಬೇಕು ಎಂಬ ಉದ್ದೇಶಕ್ಕೋಸ್ಕರವ ನಾವು ಅರಿವನ್ನು ಗಳಿಸಬೇಕಾಗಿರುವುದು? ಅಲ್ಲ. ಭೌತಿಕವಾದಂತಹ ಇಹಲೋಕದ ಉದ್ದೇಶವನ್ನಿಟ್ಟು ಯಾರಾದರೂ ಇಲ್ಮನ್ನು ಗಳಿಸುವುದಾದರೆ ಅವನಿಗಿರುವಂತಹ ಒಂದು ಸ್ಥಾನವಾಗಿದೆ, ತಾಣವಾಗಿದೆ ನರಕಾಗ್ನಿ ಎಂಬುದು. ಇದು ನಾವು ಅರಿತುಕೊಳ್ಳಬೇಕಾದಂತಹ ಮುಖ್ಯವಾದ ವಿಷಯ. ಬದಲಾಗಿ ಮೊದಲನೇದಾಗಿ ನಾವು ಅರಿತಿರಬೇಕಾದ ವಿಷಯ, ಪವಿತ್ರ ಕುರಾನ್ನಲ್ಲಿ ಅಲ್ಲಾಹ್ ಹೇಳ್ತಾನೆ, ಸೂರತು ತಹರೀಮ್ನಲ್ಲಿ ಅಲ್ಲಾಹ್ ಹೇಳುವಂತಹ ಮಾತು, ಯಾ ಅಯ್ಯುಹಲ್ಲದೀನ ಆಮನು ಖೂ ಅನ್ಫುಸಕುಂ ವಅಹ್ಲೀಕುಂ ನಾರ ವಖೂದುಹಾ ಅನ್ನಾಸ್ ವಲ್ ಹಿಜಾರ. ಕಲ್ಲುಗಳನ್ನು, ಮನುಷ್ಯರನ್ನು ಇಂಧನವನ್ನಾಗಿ ಉರಿಸುವಂತಹ ನರಕಾಗ್ನಿಯಿಂದ ಓ ಸತ್ಯ ವಿಶ್ವಾಸಿಗಳೇ, ತಾವು ತಮ್ಮ ಕುಟುಂಬವನ್ನು ರಕ್ಷಿಸಿರಿ ಎಂದಾಗಿದೆ. ಅದೇ ರೀತಿ ಅಲ್ಲಾಹ್ ಹೇಳ್ತಾನೆ ಪವಿತ್ರ ಕುರಾನ್ನಲ್ಲಿ, ಯಾ ಅಯ್ಯುಹಲ್ಲದೀನ ಆಮನು, ಸೂರತುಲ್ ಹಶ್ರ್ನಲ್ಲಿ ಹೇಳ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ್, ನೀವು ಅಲ್ಲಾಹನನ್ನು ಭಯಪಡಿರಿ. ಸತ್ಯ ವಿಶ್ವಾಸಿಗಳನ್ನು ಕರೆದಾಗಿದೆ ಈ ಅಭಿಸಂಬೋಧನೆ. ಅಡಿಗೆರೆ ಇಟ್ಟು ಅರ್ಥ ಮಾಡಿಕೊಳ್ಬೇಕಾದ ವಿಷಯವಾಗಿದೆ. ವಲ್ತುಂದುರ್ ನಫ್ಸುನ್ ಮಾ ಖದ್ದಮತ್ ಲಿಗದ್, ಪ್ರತಿಯೊಬ್ಬ ಮನುಷ್ಯನು, ಒಬ್ಬ ವ್ಯಕ್ತಿಯು ನೋಡಲಿ ತಾನು ನಾಳೆಗಾಗಿ ಪರಲೋಕದ ವಿಜಯಕ್ಕೋಸ್ಕರ ಏನನ್ನು ಸಂಪಾದಿಸಿಟ್ಟಿದ್ದೇನೆ ಎಂಬುದನ್ನು ನೋಡಲಿ. ವತ್ತಖುಲ್ಲಾಹ್, ಅವನು ಅಲ್ಲಾಹನನ್ನು ಭಯಪಡಿರಿ. ಇನ್ನಲ್ಲಾಹ ಖಬೀರುನ್ ಬಿಮಾ ತಅಮಲೂನ್, ಖಂಡಿತವಾಗಿಯೂ ಅಲ್ಲಾಹನು ನೀವು ಮಾಡುವುದರ ಕುರಿತು ಸೂಕ್ಷ್ಮಜ್ಞಾನಿಯಾಗಿದ್ದಾನೆ ಎಂಬುದಾಗಿದೆ. ಅದೇ ರೀತಿ ಅಲ್ಲಾಹನು ಹೇಳ್ತಾನೆ ಸೂರತುಲ್ ಮುನಾಫಿಕೂನ್ನಲ್ಲಿ, ಯಾ ಅಯ್ಯುಹಲ್ಲದೀನ ಆಮನು ಲಾ ತುಲ್ಹಿಕುಂ ಅಮ್ವಾಲುಕುಂ ವಲಾ ಔಲಾದುಕುಂ ಅನ್ ದಿಕ್ರಿಲ್ಲಾಹ್, ನಿಮ್ಮ ಸಂಪತ್ತಾಗಲಿ, ನಿಮ್ಮ ಸಂಪತ್ತಾಗಲಿ, ನಿಮ್ಮ ಸಂತಾನವಾಗಲಿ ಅಲ್ಲಾಹನ ಸ್ಮರಣೆಯಿಂದ ನಿಮ್ಮನ್ನು ಅಲಕ್ಷ್ಯದನ್ನಾಗಿಸದಿರಲಿ ಎಂದಾಗಿದೆ, ಅಶ್ರದ್ಧರನ್ನಾಗಿಸದಿರಲಿ ಎಂದಾಗಿದೆ. ವಮನ್ ಯಫಅಲ್ ذلك ಫೌಲೈಕ ಹುಮುಲ್ ಖಾಸಿರೂನ್, ಯಾರಾದರೂ ಹಾಗೆ ಮಾಡುವುದಾದರೆ
ಅವರ ಸಂಪತ್ತು, ಅವರ ಸಂತಾನ ಇದು ಅಲ್ಲಾಹನ ಸ್ಮರಣೆಯಿಂದ ಮರೆಮಾಚುವುದಾದರೆ ಅಥವಾ ಅಶ್ರದ್ಧರನ್ನಾಗಿಸುವುದಾದರೆ ಅವರು ಪರಲೋಕದಲ್ಲಿ ನಷ್ಟ ಹೊಂದಿದ ಜನತೆಯಾಗಿದ್ದಾರೆ ಎಂಬುದು. ಅದೇ ರೀತಿ ಅಲ್ಲಾಹ್ ಹೇಳ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು, ಇದೆಲ್ಲವೂ ಕೂಡ ಓ ಸತ್ಯ ವಿಶ್ವಾಸಿಗಳೇ ಎಂದು ಅಭಿಸಂಬೋಧಿಸಿಯಾಗಿದೆ ಅಲ್ಲಾಹನು ಕರೆಯುವುದು. ಇತ್ತಖುಲ್ಲಾಹ್ ಹಕ್ಕ ತುಕಾತಿಹಿ, ಅಲ್ಲಾಹನನ್ನು ಭಯಪಡುವ ರೀತಿಯಲ್ಲಿ ನೀವು ಅಲ್ಲಾಹನನ್ನು ಭಯಪಡಿರಿ. ವಲಾ ತಮೂತುನ್ನ ಇಲ್ಲಾ ವಅಂತುಂ ಮುಸ್ಲಿಮೂನ್, ಮುಸ್ಲಿಮರಾಗಿ ಅಲ್ಲದೆ ನಿಮಗೆ ಮರಣವು ಬಾಧಿಸದಿರಲಿ ಎಂದಾಗಿದೆ ಅಲ್ಲಾಹನು ಹೇಳುವುದು. ಆದುದರಿಂದ ನಾವು ಅರಿವು ಗಳಿಸಬೇಕಾದ ಮುಖ್ಯವಾದ ಲಕ್ಷ್ಯ ಪರಲೋಕದ ವಿಜಯದ ಕುರಿತಾಗಿದೆ. ಆದರೆ ಇಂದು ನಮ್ಮ ಸಮಾಜದಲ್ಲಿ ಕೆಲವೊಮ್ಮೆ ನಾವು ನಮ್ಮ ಮಕ್ಕಳಿಗೆ ಅರಿವನ್ನು ಕಲಿಸಿಕೊಡುವುದು ಕೇವಲವಾದಂತಹ ಸೀಮಿತವಾದ ಒಂದು ಅರಿವು ಮಾತ್ರವೇ, ಜ್ಞಾನದ ಕುರಿತು ನಾವು ಕಲಿಸಿಕೊಡುವುದು. ಕೆಲವೊಮ್ಮೆ ಮದ್ರಸದಲ್ಲಿ ಬೆಳಗಿನ ಒಂದು ಅಲ್ಪ ಸಮಯ ಅಥವಾ ರಾತ್ರಿಯ ಒಂದು ಅಲ್ಪ ಸಮಯದಲ್ಲಿ ಒಂದು 4-5 ವರ್ಷದ ನಂತರ ನಮ್ಮ ಮದ್ರಸಾ ವಿದ್ಯಾಭ್ಯಾಸವು ಅಲ್ಲಿಗೆ ಸ್ಥಗಿತಗೊಳ್ಳುವುದು. ಇಹಲೋಕದ ಜೀವನವನ್ನು ನೋಡಿದರೆ ಅಂಗನವಾಡಿಯಿಂದ ಪ್ರಾರಂಭಿಸಿ 10 ವರ್ಷಗಳ ಕಾಲ, ನಂತರ +1, ನಂತರ +2, ಈ ರೀತಿಯಲ್ಲಿ ನಮ್ಮ ಒಂದು ದೀರ್ಘವಾದಂತಹ ಯಾತ್ರೆಯು ಭೌತಿಕವಾದ ಜೀವನದ ಕುರಿತು ಮುಂದುವರಿಸ್ತಾ ಹೋಗುತ್ತೇವೆ ಸಹೋದರರೇ. ಈ ಭೌತಿಕವಾದ ಅಲ್ಪಾವಧಿಯ ಜೀವನವು ಕೆಲವೊಮ್ಮೆ 40-50 ವರ್ಷದವರೆಗೆ ಉಮ್ಮತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ ಹಾಗೆ ಈ ಉಮ್ಮತ್ತಿನ ಸಮಯ ಅಂತ ಹೇಳಿದ್ರೆ ಅದೊಂದು ತುಚ್ಛವಾದ ಒಂದು ಸಮಯ ಮಾತ್ರವೇ ಆಗಿದೆ. ಈ ವಿಶಾಲವಾದಂತಹ ಬರ್ಜಖಿ ಜೀವನಕ್ಕೋಸ್ಕರ ನಾವು ಮಾಡಿಟ್ಟಿದ್ದಾದರೂ ಏನು, ನಾವು ಮಹ್ಶರ ಆ ಒಂದು ದಿವಸವು 50 ವರ್ಷಗಳ ಸುದೀರ್ಘ ಕಾಲವನ್ನು, ದೀರ್ಘವಾದಂತಹ ಒಂದು ದಿವಸ, ಆ ದಿವಸ ವಿಚಾರಣೆಯನ್ನು ನೇರಿಡುವಂತಹ, ಅಭಿಸಂಬೋಧಿಸುವಂತಹ ಆ ಒಂದು ದಿವಸಕ್ಕೋಸ್ಕರ ನಾವು ಮಾಡಿಟ್ಟಿದ್ದಾದರೂ ಏನು ಸಹೋದರರೇ, ಪ್ರತಿಯೊಬ್ಬರು ಕೂಡ ನಮ್ಮ ಸ್ವಂತ ಹೃದಯಕ್ಕೆ ಕೈ ಇಟ್ಟು ಒಮ್ಮೆ ಆಲೋಚನೆ ಮಾಡಬೇಕು. ಪವಿತ್ರ ಇಸ್ಲಾಂ ಧರ್ಮದ ಅನುಯಾಯಿಗಳಾಗಿ ನಾವು ಕುರ್ಆನಿನ ಅನುಯಾಯಿಗಳಾಗಿ ಇಂದು ಜೀವಿಸ್ತಾ ಇದ್ದೇವೆ. ಖೈರ್ ಉಮ್ಮ ಎಂಬ ಒಂದು ಅತ್ಯುತ್ತಮವಾದಂತಹ ಆ ಒಂದು ಲೆವೆಲ್ ಸಹಾಬಾಗಳ ಆ ಒಂದು ಮಾರ್ಗವನ್ನು ಅನುಸರಿಸಿ ಜೀವಿಸುವ ನಾವು ನಾಮಧಾರಿ ಮುಸ್ಲಿಮರಾಗಿ ಜೀವಿಸುತ್ತಿದ್ದೇವೆಯೋ ಅಥವಾ ಒರಿಜಿನಲ್ ಆದಂತಹ ಯಥಾರ್ಥ ಮುಸ್ಲಿಮರಾಗಿ ಜೀವಿಸುತ್ತಿದ್ದೇವೆಯೋ ಎಂಬುದನ್ನು ನಾವು ಆತ್ಮಾವಲೋಕನ ನಡೆಸಬೇಕಾದಂತಹ ಒಂದು ಸುಸಂದರ್ಭವಾಗಿದೆ ಇದು. ಪ್ರೀತಿಯ ಸಹೋದರಿಯರೇ ಆಲೋಚನೆ ಮಾಡಬೇಕಾದಂತಹ ವಿಷಯ. ಯಾಕಂತ ಹೇಳಿದ್ರೆ ಇಂದಲ್ಲ ನಾಳೆ ಎಲ್ಲರೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾದ ಮುಖ್ಯವಾದ ವಿಷಯ. ಇಂದಲ್ಲ ನಾಳೆ ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್, ಎಲ್ಲರೂ ಕೂಡ ಮರಣದ ರುಚಿಯನ್ನು ಆಸ್ವಾದಿಸಲಿಕ್ಕೆ ಇದೆ. ವೈನ್ನಮಾ ತುವಫೌನ ಉಜೂರಕುಂ ಯೌಮಲ್ ಕಿಯಾಮಾ, ಪ್ರತಿಯೊಬ್ಬರು ಕೂಡ ಇಂದು ನೀವು ಈ ಒಂದು ಅತ್ಯುತ್ತಮವಾದಂತಹ ಒಂದು ಮಜ್ಲಿಸ್ನಲ್ಲಿ ನೀವು ಆಸೀನರಾಗಿರುತ್ತಿದ್ದೀರಾ. ಈ ಸಂದರ್ಭದಲ್ಲಿ ನಿಮಗೋಸ್ಕರ ಮಲಕುಗಳು ಅವರು ಇಸ್ತಿಗ್ಫಾರನ್ನು ಬೇಡುತ್ತಾ ಇದ್ದಾರೆ. ಭೂಮಿಯಲ್ಲಿರುವಂತಹ ಜೀವಿ ವರ್ಗಗಳು ಇಲ್ಮನ್ನು, ಜ್ಞಾನವನ್ನು ಗಳಿಸುವಂತಹ, ಜ್ಞಾನವನ್ನು ಅನ್ವೇಷಿಸಿ ನಡೆಯುವಂತಹ ಅವರಿಗೆ ಭೂಮಿಯಲ್ಲಿರುವುದು ಅದೇ ರೀತಿ ಆಕಾಶದಲ್ಲಿರುವುದು ಕೂಡ ಇಸ್ತಿಗ್ಫಾರನ್ನು ಬೇಡುತ್ತಾ ಇದೆ ಸಹೋದರರೇ. ಆ ಒಂದು ಪರಿಸ್ಥಿತಿ ಒಂದು ಅವಸ್ಥೆಯಲ್ಲಾಗಿದೆ. ನಾವೆಲ್ಲರೂ ಕೂಡ ಈ ಸಮಯವನ್ನು ನಾವು ಕಳೆಯುತ್ತಾ ಇರುವುದು. ಅಲ್ಲಾಹನೊಂದಿಗೆ ಪ್ರಾರ್ಥಿಸಿರಿ, ಇದನ್ನು ಅಲ್ಲಾಹನು ಸ್ವೀಕರಿಸಲಿ ಎಂದು. ಪ್ರೀತಿಯ ಸಹೋದರರೇ, ಇದು ಕೇವಲವಾದಂತಹ ಈ ಒಂದು ಸಮಯಕ್ಕೆ ಮಾತ್ರ ಸೀಮಿತವಾದುದಲ್ಲ. ಬದಲಾಗಿ ನಾವು ನಿರಂತರವಾಗಿ ಒಂದು ವಿದ್ಯಾರ್ಥಿ ಆಗಬೇಕು. ಮಹಾನ್ ವಿದ್ವಾನ್ ಸಲಫು ಸ್ವಾಲಿನ್ಗಳು ಹೇಳಿದ ಹಾಗೆ ಕುನ್ ಆಲಿಮನ್, ನೀನೊಂದು ಆಲಿಮಾಗು. ಅದಕ್ಕೆ ಸಾಧ್ಯವಿಲ್ಲ ಎಂದಾದರೆ ಒಂದು ಮುತಾಲಿಮಾದರೂ ಆಗು. ಅದಕ್ಕೂ ಸಾಧ್ಯವಾಗದಿದ್ದರೆ ಅವರನ್ನು ಇಷ್ಟಪಡುವ, ಅದಕ್ಕೂ ಸಾಧ್ಯವಾಗದಿದ್ದರೆ ಅವರನ್ನು ಒಂದು ಅನುಸರಿಸುವಂತಹ ಒಬ್ಬ ವ್ಯಕ್ತಿಯಾಗಿ ಆದರೂ ಕೂಡ ಮಾರ್ಪಡುವಂತಾಗಿದೆ ಹೇಳ್ತಾ ಇರುವುದು. ಯಾವ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ನಾವು ಆಲೋಚನೆ ಮಾಡಬೇಕು. ಇಂದು ಭೌತಿಕವಾದ ವಿಶ್ವವಿದ್ಯಾನಿಲಯಗಳಿಗೆ ಕೊರತೆ ಇಲ್ಲ. ಅದೆಷ್ಟೋ ವಿಶ್ವವಿದ್ಯಾನಿಲಯಗಳು ನಮ್ಮ ಮುಂದೆ ಇದೆ. ಆದರೆ ಸಮಾಜದಲ್ಲಿ ಕೆಡುಕುಗಳು ವ್ಯಾಪಕವಾಗುತ್ತಾ ಇದೆ. ಇಂದಿಗೂ ಕೂಡ ಎಷ್ಟೊಂದು ಪರ್ದಾಧಾರಣೆಯಾದಂತಹ ನಮ್ಮ ಮನೆಯಲ್ಲಿರುವಂತಹ ಕೆಲವೊಬ್ಬ ಹೆಣ್ಣು ಮಕ್ಕಳಾಗಿರ್ಬಹುದು ಅಥವಾ ಸಹೋದರಿಯರಾಗಿರ್ಬಹುದು, ಎಜುಕೇಶನ್ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ ಅವರು ಇನ್ನಿತರ ಅನ್ಯ ಧರ್ಮೀಯರ ಗಂಡು ಮಕ್ಕಳ ಜೊತೆಯಲ್ಲಿ ಕೆಫ್ಟೀರಿಯಾಗಳಲ್ಲಿ ಅಥವಾ ಪಾರ್ಕ್ಗಳಲ್ಲಿ ಅಥವಾ ಮಾಲ್ಗಳಲ್ಲಿ ಅವರು ಸುತ್ತಾಡುತ್ತಿರುವುದು ನಮಗೆ ಕಾಣಲಿಕ್ಕೆ ಸಿಗುತ್ತಾ ಇದೆ. ಭೌತಿಕವಾದ ಜ್ಞಾನವಾಗಿದೆ ಅವರ ಮುಖ್ಯ ಉದ್ದೇಶ. ಇಲ್ಮ್ ಎಂಬುದು ಎಲ್ರಿಗೂ ಕೂಡ ಬೇಡವಾದಂತಹ ಒಂದು ವಿಷಯವಾಗಿ ಎಂದು ಕಾಣುತ್ತಾ ಇದೆ. ಅಲ್ಲಾಹನು ಹೇಳುತ್ತಾನೆ, ಬಲ್ ತುಅ್ಸಿರೂನಲ್ ಹಯಾತದ್ ದುನ್ಯಾ ವಲ್ ಆಖಿರತು ಖೈರುನ್ ವ ಅಬ್ಕಾ, ನೀವು ಇಹಲೋಕದ ಜೀವನಕ್ಕೆ ಅತ್ಯಂತ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತೀರಿ. ಆದರೆ ಆಖಿರತ್ ಪರಲೋಕ ಎಂಬುದು ಅದು ಅತ್ಯಂತ ಅತ್ಯುತ್ತಮವು, ಅದೇ ರೀತಿ ಶಾಶ್ವತವೂ ಆಗಿದೆ ಎಂದಾಗಿದೆ. ಅದಕ್ಕೋಸ್ಕರ ನಾವು ಮಾಡಿಟ್ಟಿದ್ದಾದರೂ ಏನು ಸಹೋದರರೇ, ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿ. ನಮ್ಮ ಮನೆಯಲ್ಲಿರುವ ಮಕ್ಕಳು, ನಮ್ಮ ಮನೆಯಲ್ಲಿ ಅಲ್ಲಾಹನು ನಮಗೆ ದಯಪಾಲಿಸಿದಂತಹ, ಅನುಗ್ರಹವಾಗಿ ದಯಪಾಲಿಸಿದಂತಹ ನಮ್ಮ ಸಂತಾನವು ನಾಳೆ ಪರಲೋಕದಲ್ಲಿ ಮುಖವನ್ನು ತೋರಿಸಿ, ಪೋಷಕರ ಮುಖವನ್ನು ತೋರಿಸಿ ಹೇಳ್ಬಹುದು, ಈ ನನ್ನ ತಂದೆ ತಾಯಂದಿರು ಇಹಲೋಕದ ಜೀವನಕ್ಕಾಗಿ ಅದೆಷ್ಟೋ ಕಷ್ಟಪಟ್ಟರು, ಅದೆಷ್ಟೋ ಸಂಪತ್ತನ್ನು
ವ್ಯಯಿಸಿದರು, ಅದೆಷ್ಟೋ ಒದ್ದಾಡಿದರು ಅಲ್ವಾ. ಅದೆಷ್ಟೋ ಕುಟುಂಬದ ಜನರು ಅವರ ಮಕ್ಕಳ ಎಜುಕೇಷನ್ಗಾಗಿ, ಅವರ ಮಕ್ಕಳ ಭೌತಿಕವಾದ ಜ್ಞಾನವನ್ನು ಗಳಿಸಲಿಕ್ಕೋಸ್ಕರ ಅವರು ವಿದೇಶಗಳಿಗೆ ಅವರ ಜೀವನವನ್ನೇ ಮುಡುಪಾಗಿಡ್ತಾರೆ ಅಲ್ವಾ ಸಹೋದರರೇ. ಆದರೆ ಇದನ್ನು ನಿರುತ್ಸಾಹಪಡಿಸುವುದಲ್ಲ ನಾನು, ಬದಲಾಗಿ ನಮ್ಮ ಮನೆಯಲ್ಲಿರುವ ಮಕ್ಕಳು ಚೆನ್ನಾಗಿ ಒಂದು ಕುರ್ಆನ್ ಪಾರಾಯಣ ಮಾಡಲಿಕ್ಕೆ ಅವರಿಗೆ ಗೊತ್ತಿದೆಯೋ, ಅಥವಾ ಅಲ್ಲಾಹನು ಹೇಳಿದಾಗೆ ಅಫಲಾ ಯತದಬ್ಬರುನಲ್ ಕುರ್ಆನ್ ಅಮ್ ಅಲಾ ಕುಲೂಬಿಹಿಮ್ ಅಕ್ಫಾಲುಹಾ, ಅಲ್ಲಾಹನು ಕೇಳುವಂತ ಮಾತಿದೆ, ಕುರ್ಆನಿನ ಕುರಿತು ನೀವು ತದಬ್ಬರು ಚಿಂತನೆ ನಡೆಸುವುದಿಲ್ಲವೋ, ಅಥವಾ ನಿಮ್ಮ ಹೃದಯಗಳನ್ನು ಲಾಕ್ ಆಗಿ ಬೀಗ ಇಟ್ಟು ಜಡಿಯಲ್ಪಟ್ಟಿದೆಯೋ ಎಂದಾಗಿದೆ. ಅವರ ಹೃದಯಗಳನ್ನು ಬೀಗ ಹಾಕಿ ಜಡಿಯಲ್ಪಟ್ಟಿದೆಯೋ ಎಂದಾಗಿದೆ ಅಲ್ಲಾಹನು ಕೇಳುವುದು. ಏನು ನಮಗೆ ಉತ್ತರ ಹೇಳಲಿಕ್ಕಿದೆ? ನಮ್ಮ ಮಕ್ಕಳು ನಾಳೆ ನಮಗೆ ಆಪೋಸಿಟ್ ಆಗಿ ನಿಲ್ಬಹುದು ಅಲ್ವಾ. ಆ ಸಂದರ್ಭದಲ್ಲಿ ಕೆಲವೊಮ್ಮೆ ಸತ್ಯ ನಿಷೇಧಿಗಳು ನರಕಾಗ್ನಿಗೆ ಎಸೆಯಲ್ಪಡುವಾಗ ಅವರು ಹೇಳುವ ಮಾತಿದೆ, ನಾವು ಒಂದು ವೇಳೆ ಆಲಿಸುತ್ತಿದ್ದರೆ, ಆಲೋಚನೆ ಮಾಡುವವರಾಗಿದ್ದರೆ ಈ ಜ್ವಲಿಸುವ ನರಕಾಗ್ನಿಯಲ್ಲಿ ಬಂದು ಬೀಳುತ್ತಿರಲಿಲ್ಲ ಎಂದಾಗಿದೆ ಅಲ್ವಾ ಸಹೋದರರೇ. ಇಂದು ಬಹಳಷ್ಟು ಕೆಡುಕುಗಳು ವ್ಯಾಪಕವಾಗ್ತಾ ಇದೆ. ಡ್ರಗ್ಸ್, ಅಮಲು ಪದಾರ್ಥ, ವ್ಯತ್ಯಸ್ತವಾದ ರೀತಿಯಲ್ಲಿ ಎಲ್ಲ ಅಶ್ಲೀಲತೆಗಳು, ಮೊಬೈಲ್ ಫೋನ್ನಲ್ಲಿರುವಂಥ ಮನೆಯಲ್ಲಿ ಕೂತ್ಕೊಂಡು ಅದೆಷ್ಟು ಸಂಗೀತವಾಗಿರ್ಬೋದು, ಫಿಲ್ಮ್ ಆಗಿರ್ಬೋದು, ಎಲ್ಲವೂ ಕೂಡ ನಿಷಿದ್ಧ ಅಲ್ಲ ಎಂಬ ಅರ್ಥದಲ್ಲಿ ಇಂದು ಮುಂದುವರಿಯುತ್ತಾ ಇದೆ. ಯಾರಿಗೂ ಕೂಡ ಮನಸ್ಸಿನಲ್ಲಿ ಇದು ಅಲ್ಲಾಹನು ನಿಷಿದ್ಧಗೊಳಿಸಿದ್ದು, ಇದು ನನ್ನ ಪ್ರವಾದಿಯವರು ನಿಷಿದ್ಧಗೊಳಿಸಿದ್ದು ಎಂಬ ಒಂದು ಭಾವನೆ ಮನಸ್ಸಿನಲ್ಲಿ ಬರುವುದಿಲ್ಲ. ಆ ಒಂದು ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಪ್ರೀತಿಯ ಸಹೋದರರೇ, ಈ ಮುಸಲ್ಮಾನರಲ್ಲಿ ಶಿರ್ಕ್ ಇದೆ, ನಮ್ಗೆ ಗೊತ್ತಿದೆ. ನಮ್ಮ ಅದೆಷ್ಟೋ ಕುಟುಂಬದವರು ಕೂಡ ಈ ಶಿರ್ಕ್ ಎಂಬ ಬಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಬಿದ್ಯಾತ್ ಇದೆ. ಯಾವಾಗ ಶಿರ್ಕ್ ಬಂದಿದ್ದು? ನೂಹ್ ಅಲೈಹಿಸ್ಸಲಾಂ ರವರ ಸಮುದಾಯದ ಕುರಿತು ಅವಲೋಕನವನ್ನು ನಡೆಸಿದರೆ ಅಲ್ಲಿ ನಮಗೆ ಕಾಣಬಹುದು, ಆ ವದ್ದಸ್ವಾ ಯಗೂಥ್ ಯಅೂಕ್ ನಸ್ರ್ ಅಸ್ಮಾಉರ್ ರಿಜಾಲು ಸ್ವಾಲಿಹೀನ ಮಿನ್ ಕೌಮಿ ನೂಹ್ ಅಲ್ವಾ. ಆ ವ್ಯಕ್ತಿಗಳು ಮರಣ ಹೊಂದಿದಾಗ ಶೈತಾನನು ಬೋಧನೆಯನ್ನು ನೀಡಿರುವುದು. ಏನು ಬೋಧನೆಯನ್ನು ನೀಡಿರುವುದು ಅವರಿಗೆ? ಇವರು ಒಳ್ಳೆಯ ಜನರು, ಇವರ ನೆನಪಿಗೋಸ್ಕರ ಏನಾದರೂ ದುರ್ಮೂರ್ತಿಗಳನ್ನು, ಅವರ ಚಿತ್ರಗಳನ್ನು ಮಾಡಿಡಿರಿ ಅವರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಎಂದಾಗಿದೆ. ಆದರೆ ಅವರಿಗೆ ಇಬಾದತ್ ಮಾಡಲಿಲ್ಲ ಅವರು. ಆದರೆ ಪ್ರವಾದಿ ಮಹಾನ್ ಇಬ್ನ್ ಕಸೀರ್ ರಹಿಮಹುಲ್ಲಾಹರವರ ತಫ್ಸೀರ್ನಲ್ಲಿ ಕಾಣಬಹುದು, ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ರವರ ಉಲ್ಲೇಖ, ವತನಸ್ಸಖಲ್ ಇಲ್ಮು, ಅರಿವು ಜ್ಞಾನವು ಮರೆಯಾದಾಗ ಉಬಿದತ್, ಆರಾಧಿಸಲ್ಪಟ್ಟರು ಎಂದಾಗಿದೆ. ಅದೇ ಎಂದು ಕೂಡ ಯಾವಾಗ ಉಲಮಾಗಳು ಸರಿಯಾದ ರೀತಿಯಲ್ಲಿ ಇಲ್ಮು ಗಳಿಸುವುದಿಲ್ಲವೋ, ಇಲ್ಮು ಗಳಿಸುವವರು ನಾವು ಅತ್ಯುತ್ತಮ ರೀತಿಯಲ್ಲಿ ಇಲ್ಮನ್ನು ಗಳಿಸಬೇಕು. ನಮ್ಮ ಮಕ್ಕಳನ್ನು ಉಲಮಾಗಳ ಆ ಒಂದು ದರ್ಜೆಯಲ್ಲಿ, ಆ ಒಂದು ಸ್ಥಾನದಲ್ಲಿ ಕೊಂಡು ಹೋಗಲು ನಾವು ಶ್ರಮಿಸಬೇಕು. ನಮ್ಮ ಸಂಪತ್ತು ಆ ನಿಟ್ಟಿನಲ್ಲಿ ವ್ಯಯಿಸಲ್ಪಡಬೇಕು ಸಹೋದರರೇ ಅಲ್ವಾ. ಅದಲ್ಲದೆ ನಮಗೆ ಇಂದೊಂದು ಮಸೀದಿ ಕಟ್ಟಲು ನಮ್ಮಿಂದ ಸಾಧ್ಯವಿರಬಹುದು, ಆದರೆ ನಮ್ಮ ಅದೇ ಹಣದಿಂದ ಲೌಕಿಕ ಮತ್ತು ಭೌತಿಕವಾದಂತಹ ಶಿಕ್ಷಣವನ್ನು ನೀಡಲಿಕ್ಕೆ ನಮ್ಮಿಂದ ಯಾಕೆ ಸಾಧ್ಯವಾಗುವುದಿಲ್ಲ? ಒಮ್ಮೆ ನಮ್ಮೊಂದಿಗೆ ಆಲೋಚನೆ ಮಾಡಿ. ಸ್ವತಃ ನಮ್ಮ ಕೈಯಲ್ಲಿರುವಂಥ ಡಿವೈಸ್ನಲ್ಲಿ ಅದೆಷ್ಟೋ ಆ್ಯಪ್ಗಳು ಎಂದೂ ಕೂಡ ತಜ್ವೀದ್ನ ಕುರಿತಾಗಿ, ಕುರ್ಆನಿನ ಕುರಿತಾಗಿ ಅದೆಷ್ಟೋ ಉಲಮಾಗಳ ಬ್ಯಾಂಗ್ಳೂರಿನಲ್ಲಿ ನಡೆಯುವಂಥ ದುರೂಸ್ಗಳು, ಅಬು ಜಾಯಿದ್ ಜಮೀರ್ ಅವರಾಗಲಿ ಅಥವಾ ಅಬ್ದುಲ್ ಅಜೀಮ್ ಮದನಿ ಎಷ್ಟೋ ಉಲಮಾಗಳ ದುರೂಸ್ಗಳು, ಅದೇ ರೀತಿ ಲೈವ್ ಕ್ಲಾಸ್ಗಳು ಕೂಡ ನಮ್ಮ ಮೊಬೈಲ್ನಲ್ಲಿ ಬರ್ತಾ ಇದೆ. ನಮಗೆ ನೋಡಲಿಕ್ಕೆ ಸಮಯವಿದೆಯೋ ಅಲ್ವಾ? ನಮ್ಮ ಸಮಯವು ಯಾರೋ ಲೂಟ್ತಾ ಇದ್ದಾರೆ, ಯಾರೋ ದೋಚ್ತಾ ಇದ್ದಾರೆ. ಒಮ್ಮೆ ಶಿರ್ಕ್ ಎಂಬ ಆ ಒಂದು ವಿಧಕ್ಕೆ ಹೋಗಿಬಿಟ್ರೆ ಅಂದು ಅವರೆಲ್ಲ ಹೇಳಿದಂಥ ಬಹುದೇವ ವಿಶ್ವಾಸಿಗಳು ಹೇಳಿದಂಥ ಮಾತಿದೆ ಅಲ್ವಾ. ವೈದಾ ಕೀಲ ಲಹುಂ ಇತ್ತಬಿഉ ಮಾ ಅನ್ಜಲಲ್ಲಾಹ್ ഖാലೂ ಬಲ್ ನತ್ತಬಿഉ ಮಾ ವಜದ್ನಾ ಅಲೈಹಿ ಆಬಾನಾ, ಅವರೊಂದಿಗೆ ಹೇಳಲಾದಾಗ ನೀವು ಅಲ್ಲಾಹನು ಅವತೀರ್ಣಗೊಳಿಸಿದಂಥ ವೈದಾ ಕೀಲ ಲಹುಂ ಇತ್ತಬಿಉ, ಅನುಸರಿಸಿರಿ, ಅಲ್ಲಾಹನು ಅವತೀರ್ಣಗೊಳಿಸಿದ ಆ ಒಂದು ವಿಷಯವನ್ನು ಜ್ಞಾನವನ್ನು ಅನುಸರಿಸಿರಿ. ಅವರು ಹೇಳಿದಂತಹ ಮಾತು, ನಾವು ನಮ್ಮ ತಂದೆ ತಾಯಂದಿರು ಪೂರ್ವಿಕರು ಯಾವೊಂದರಲ್ಲಿ ನಾವು ಕಂಡಿದ್ದೇವೆಯೋ ಅದನ್ನೇ ಅನುಸರಿಸುವೆವು ಎಂದಾಗಿದೆ. ಇಂದು ಕೂಡ ಅದೇ ರೀತಿ ನಡೀತಾ ಇದೆ. ನಾವು ಯಾವ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ? ಶಿಕ್ಷಣದ ಮಹತ್ವವನ್ನು ಅರಿಯಬೇಕು ಸಹೋದರರೇ, ಶಿಕ್ಷಣದ ಮಹತ್ವವನ್ನು ಅರಿಯಬೇಕು. ಇಲ್ಮ್ ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಅಲ್ಲಾಹನು ಪವಿತ್ರ ಕುರ್ಆನ್ ಸೂರತು ತ್ವಾಹಾದಲ್ಲಿ ಹೇಳುವಂಥ ಒಂದು ಮಾತಿದೆ, ವಕುಲ್ ರಬ್ಬಿ ಜಿದ್ನಿ ಇಲ್ಮಾ, ಹೇಳಿರಿ ಪ್ರವಾದಿಯವರೇ ನನಗೆ ಇಲ್ಮನ್ನು ವರ್ಧಿಸಿಕೊಡು ಅಂತ ಹೇಳಿ. ಮಹಾನ್ ವಿದ್ವಾಂಸರಾದ ಇಮಾಮ್ ಕುರ್ತುಬಿ ರಹಿಮಹುಲ್ಲಾ ಅವರು ಹೇಳುವಂಥ ಮಾತಿದೆ, ಒಂದು ವೇಳೆ ಇಲ್ಮಿಗಿಂತ, ಜ್ಞಾನಕ್ಕಿಂತ ಅತ್ಯಮೂಲ್ಯವಾದದ್ದು ಯಾವೊಂದಾದರೂ ಇದ್ದಿದ್ದರೆ ಅಲ್ಲಾಹನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಅದನ್ನು ಕೇಳಲು ಹೇಳುತ್ತಿದ್ದನು ಎಂದಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬಂದಂತಹ ಇದ್ದಂತಹ ಅರೇಬಿಯನ್ ಸಮೂಹವನ್ನು ನೋಡಿರಿ. ಅವರು ಶಿರ್ಕಿನಲ್ಲಿದ್ದರು.
ಅವರು ಏನೆಲ್ಲ ಕೆಡುಕುಗಳಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಹೂಳ್ತಾ ಇದ್ರು. ಅದೇ ರೀತಿ ಮದ್ಯಪಾನವನ್ನು ಎಷ್ಟರವರೆಗೆ ಅಂತ ಹೇಳಿದರೆ ಅವರು ಮರಣ ಹೊಂದುವಾಗ ವಸಿಯತ್ ಬರೆದಿಡ್ತಾ ಇದ್ರು. ಮದ್ಯದ ಆ ದ್ರಾಕ್ಷಿ ಬಳ್ಳಿಯ ಅಡಿಯಲ್ಲಿ ನಮ್ಮನ್ನು ದಫನ್ ಮಾಡಬೇಕು, ಮರಣ ನಂತರವೂ ಕೂಡ ನಾವು ಆ ಮದ್ಯವನ್ನು ಆಸ್ವಾದಿಸ್ತಾ ಇರ್ತೇವೆ ಅಂತ ಹೇಳಿ. ಅದೇ ರೀತಿ ಸಣ್ಣ ಪುಟ್ಟ ಕಾರಣಗಳಿಗೋಸ್ಕರ ಅವರು ಪರಸ್ಪರ ಕಚ್ಚಾಡ್ತಾ ಇದ್ರು, ರಕ್ತವನ್ನು ಸುರಿಸ್ತಾ ಇದ್ರು. ಈ ರೀತಿಯ ಸಂದರ್ಭದಲ್ಲಿದ್ದಾಗ ಅಲ್ಲಾಹನು ಹೇಳಿದಂತಹ ಮಾತಿದೆ, ಹುವಲ್ಲದಿ ಬಅಸ ಫಿಲ್ ಉಮ್ಮೀಯೀನ ರಸೂಲನ್ ಮಿನ್ಹುಂ. ಅವನಾಗಿದ್ದಾನೆ ಆ ಅಲ್ಲಾಹನು ನಿರಕ್ಷರಿಯಾದಂತಹ ಒಂದು ಜನ ವಿಭಾಗದಿಂದ ಒಂದು ಪ್ರವಾದಿಯನ್ನು ಅಲ್ಲಾಹನು ನಿಯೋಗಿಸಿದನು. ಆ ಪ್ರವಾದಿಯವರು ಮಾಡಿದಂತಹ ದೌತ್ಯವೇನು? ಯತ್ಲು ಅಲೈಹಿಂ ಆಯಾತಿಹಿ ವಯುಜಕ್ಕೀಹಿಂ ವಯುಅಲ್ಲಿಮುಹುಮುಲ್ ಕಿತಾಬ ವಲ್ ಹಿಕ್ಮ ವಇನ್ ಕಾನು ಮಿನ್ क़ब्लु ಲಫೀ ضلال ಮುಬೀನ್. ವ್ಯಕ್ತವಾದಂಥ ಪಥಭ್ರಷ್ಟತೆ ಇದ್ದಂಥ ಜನಸಮೂಹವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮ್ಮ ಕೈಯಲ್ಲಿರುವಂಥ ಕುರ್ಆನಿನ ಸೂಕ್ತಿಗಳನ್ನು ಓದಿಕೊಟ್ಟರು. ಯತ್ಲು ಅಲೈಹಿಂ ಆಯಾತಿ ವಯುಜಕ್ಕೀಹಿಂ, ಅವರನ್ನು ಸಂಸ್ಕರಿಸಿದರು. ವಯುಅಲ್ಲಿಮುಹುಮುಲ್ ಕಿತಾಬ, ಆ ಗ್ರಂಥದ ಜ್ಞಾನವನ್ನು ಅವರಿಗೆ ತಿಳಿಸಿಕೊಟ್ಟರು, ಅವರಿಗೆ ವಿಶದೀಕರಿಸಿಕೊಟ್ಟರು. ಅದೇ ರೀತಿ ಸುನ್ನತನ್ನು ಅದನ್ನು ಅಳವಡಿಸಿ ಜೀವಿಸುವಂಥ ಕ್ರಮವನ್ನು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಸಮೂಹಕ್ಕೆ ಅವರು ಬೋಧನೆಯನ್ನು ನೀಡಿದರು. ಮುಬೀನ್ ಎಂಬ ಅತ್ಯಂತ ಪಥಭ್ರಷ್ಟತೆ ಇಲ್ಲದಿದ್ದಂತಹ ಆ ಸಮೂಹವನ್ನು ರದಿಯಲ್ಲಾಹು ಅನ್ಹುಂ ವರದು ಅನ್ಹು, ಅವರು ಅಲ್ಲಾಹನ್ನು ತೃಪ್ತಿಪಟ್ಟರು, ಅಲ್ಲಾಹನು ಅವರನ್ನು ಕೂಡ ತೃಪ್ತಿಪಟ್ಟನು ಎಂಬ ಒಂದು ಜನ ವಿಭಾಗವಾಗಿ ಮಾರ್ಪಟ್ಟರು. ಮಾತ್ರವಲ್ಲ, ಇನ್ನು ಲೋಕಾಂತ್ಯದವರೆಗೂ ಬರುವ ಮುಸಲ್ಮಾನರಿಗೆ ಒಂದು ಮಾರ್ಗದರ್ಶನದ ಒಂದು ಜನ ವಿಭಾಗವನ್ನಾಗಿ ಅವನಿಟ್ಟನು. ಅದೇ ಕುರ್ಆನ್ ನಮ್ಮ ಕೈಯಲ್ಲಿದೆ. ನಮ್ಮ ನಿಲುವು ಏನು? ನಮ್ಮ ನಿಲುವು ಏನು? ಸಹೋದರರೇ, ಸಹೋದರಿಯರೇ, ಎಷ್ಟೆಲ್ಲ ಬಿದ್ಯಾತ್ ನಡೀತಾ ಇದೆ, ಎಷ್ಟೆಲ್ಲ ಅನಾಚಾರ ನಮ್ಮ ಸುತ್ತಮುತ್ತಲು ನಡೀತಾ ಇದೆ, ನಾವು ಕಾಣ್ತಾ ಇದ್ದೇವೆ. ಇಸ್ಲಾಮಿನ ಹೆಸರಿನಲ್ಲಿ, ಅದೇ ರೀತಿ ಸ್ವಲಾತ್ನ ಹೆಸರಿನಲ್ಲಿ, ದಿಕ್ರ್ನ ಹೆಸರಿನಲ್ಲಿ ವಾರ್ಷಿಕ ಸ್ವಲಾತ್, ಪಂಚವಾರ್ಷಿಕ ಸ್ವಲಾತ್, ಅದೇ ರೀತಿ ದಿಕ್ರ್ ಮಜ್ಲಿಸ್, ಮದನಿಯಂ ದಿಕ್ರ್ ಮಜ್ಲಿಸ್ ಅಲ್ವಾ, ಆನ್ಲೈನ್ ಸಲಾತ್ ಮಜ್ಲಿಸ್, ಈ ರೀತಿಯಲ್ಲಿ ಎಷ್ಟೆಷ್ಟು ಧರ್ಮದಲ್ಲಿ ಇದು ಬಂದಂಥ ಕಾರಣವೇನು? ಜನರಿಗೆ ಅಜ್ಞಾನವಾಗಿದೆ, ಇಲ್ಮೇ ಇಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಚನದಿಂದ ಅವರು ದೂರ ಸಾಗಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಮನ್ ಅಮಿಲ ಅಮಲನ್ ಲೈಸ ಅಲೈಹಿ ಅಮ್ರುನಾ ಫಹುವ ರದ್ದುನ್. ಯಾರಾದರೂ ಒಬ್ಬ ಕರ್ಮವನ್ನು ಸಗುತ್ತಾನೆ, ಆ ಕರ್ಮಕ್ಕೆ ನಮ್ಮ ಅಪ್ಪನೇ ಇಲ್ಲದಿದ್ದರೆ ಅದು ತಿರಸ್ಕರಿಸಲ್ಪಡುತ್ತದೆ ಎಂದಾಗಿದೆ. ಈ ಕುರಿತಾಗಿ ಜನರಿಗೆ ಬೋಧನೆ ಇಲ್ಲ, ಏನು ನಿರ್ವಹಿಸಬೇಕು ಅಂತೇಳಿ. ಇಂದು ನಾವು ಹೀಗೆ ಕೆಲವೊಮ್ಮೆ ನಾವು ಕಲಿಯುವುದರಲ್ಲಿ ಆಸಕ್ತಿ ಇಲ್ಲ. ನಾವು ಭೌತಿಕವಾದ ಮಕ್ಕಳ ಕುರಿತು ನಾವು ನೋಡುವುದು ಅವರ ರಿಸಲ್ಟ್, ಭೌತಿಕವಾದ ರಿಸಲ್ಟ್ ಮಾತ್ರವೇ. ನಮ್ಮ ಉದ್ದೇಶ ಅವನು ಇಂಜಿನಿಯರಿಂಗ್ ಆಗಬೇಕು, ಅವನು ಡಾಕ್ಟರ್ ಆಗಬೇಕು, ಅವನು ಇನ್ನೊಂದಾಗಬೇಕು, ನಿರುತ್ಸಾಹಪಡಿಸುವುದಲ್ಲ. ಆದರೆ ಇಲ್ಮಿ ಇಲ್ಲದಿದ್ದರೆ, ಅರಿವು ಇಲ್ಲದಿದ್ದರೆ ಅದು ಯಾವುದು ಪ್ರಯೋಜನ ಇಲ್ಲ ಸಹೋದರರೇ. ನಾಳೆ ಪರಲೋಕದಲ್ಲಿ ಒಂದು ಜನ ವಿಭಾಗವು ನರಕಾಗ್ನಿಗೆ ಎಸೆಯಲ್ಪಡುವುದು, ಸತ್ಯ ನಿಷೇಧಿಗಳಾದ ಸಮೂಹ. ಅಂದು ಆ ವಿಭಾಗವು ಹೇಳುವಂಥ ಒಂದು ಮಾತಿದೆ, ಓಂ ಯಸ್ತರಿಖೂನ ಫೀಹಾ, ಅವರು ನರಕಾಗ್ನಿಗೆ ಬೀಳುವಾಗ ಅವರು ಅದರಲ್ಲಿ ಅಟ್ಟಹಾಸಿ ಗೋಗರಿ ಇದ್ದಾರೆ. ರಬ್ಬನಾ ಅಖ್ರಿಜ್ನಾ, ಅಲ್ಲಾಹನೇ ನಮ್ಮನ್ನು ಈ ನರಕಾಗ್ನಿಯಿಂದ ಹೊರತೆಗೆ, ನಅಮಲ್ ಸಾಲಿಹನ್ ಗೈರಲ್ಲದಿ ಕುನ್ನಾ ನಅಮಲ್, ನಾವು ಸತ್ಕರ್ಮವನ್ನು ಮಾಡಿ ಹಿಂದೆ ಬರುತ್ತೇವೆ, ನಾವು ಮಾಡದೆ ಬಾಕಿ ಇಟ್ಟಂತಹ ಸತ್ಕರ್ಮಗಳನ್ನು ಮಾಡಿ ಹಿಂದೆ ಬರುತ್ತೇವೆ ಅಂತೇಳಿ ಹೇಳುವಾಗ ಅಲ್ಲಾಹನು ಹೇಳುವಂತಹ ಮಾತು, ಅವಲಂ ನುಅಮ್ಮಿರುಕುಂ ಮಾ ಯತದಕ್ಕರು ಫೀಹಿ ಮನ್ ತದಕ್ಕರ, ನಿಮಗೆ ಆಯುಷ್ಯವನ್ನು ನೀಡಲಾಗಿಲ್ಲವೇ ಅಂತೇಳಿ, ಚಿಂತಿಸಲು ಆಲೋಚನೆ ಮಾಡಲಿಕ್ಕಿರುವಂತಹ ಆಯುಷ್ಯವನ್ನು ನೀಡಲಾಗಿಲ್ಲವೇ ಎಂದು. ಅದಾಗಿದೆ ಪ್ರೀತಿಯ ಸಹೋದರರೇ. ನನ್ನ ಸಮಯ ಮುಕ್ತಾಯವಾಯಿತು. ಆದುದರಿಂದ ಈ ಸಂದರ್ಭದಲ್ಲಿ ನಮಗೆ ನಿಮ್ಮೊಂದಿಗೆ ಹೇಳಲಿಕ್ಕಿರುವುದು, ಒಂದು ಇಲ್ಮಿನ ಒಂದು ವಿದ್ಯಾರ್ಥಿಗಳಾಗಿ ಮಾರ್ಪಡಿರಿ. ಜೀವನದಲ್ಲಿ ಅಲ್ಲಾಹನಿಗೋಸ್ಕರ ಧರ್ಮವನ್ನು ಕಲಿಯಿರಿ ನಿರಂತರವಾಗಿ, ಮರಣದ ಅಂತ್ಯ ಶ್ವಾಸದವರೆಗೂ. ಅದೇ ರೀತಿ ಮಕ್ಕಳನ್ನು ಕೂಡ ಆ ಒಂದು ಹಂತದಲ್ಲಿ ಬೆಳೆಸಲು ಪ್ರಯತ್ನಿಸಿರಿ. ನಮಗೆ ಇಸ್ಲಾಮಿಕ ವ್ಯವಸ್ಥೆ ಅಡಿಯಲ್ಲಿ ಶಿಕ್ಷಣವನ್ನು, ಭೌತಿಕ ಅದೇ ರೀತಿ ಧಾರ್ಮಿಕ ಶಿಕ್ಷಣವನ್ನು ಮಾಡುವಂಥ ಒಂದು ವೇದಿಕೆ, ಒಂದು ಚೌಕಟ್ಟನ್ನು ಮಾಡಿರಿ ಸಹೋದರರೇ. ಅಲ್ಲಾಹನು ನಮ್ಮೆಲ್ಲರನ್ನು ಕೂಡ ಸಜ್ಜನರ ಸೌಭಾಗ್ಯಶಾಲಿಗಳ ಸಾಲಿನಲ್ಲಿ ಸೇರಿಸಲಿ. ಇಲ್ಲಿ ಸೇರಿದಂತೆಯೇ ಅಲ್ಲಾಹನು ಅವನ ಜನ್ನಾತುಲ್ ಫಿರ್ದೌಸ್ ಎಂಬ ಸ್ವರ್ಗದಲ್ಲಿ ಸೇರಿಸಿ ಅನುಗ್ರಹಿಸಲಿ. ಅಲ್ಲಾಹುಮ್ಮ ಘಫಿರ್ ಲಿಲ್ ಮುಅ್ಮಿನೀನ ವಲ್ ಮುಅ್ಮಿನಾತ್ ವಲ್ ಮುಸ್ಲಿಮೀನ ವಲ್ ಮುಸ್ಲಿಮಾತ್ ವಲ್ ಅಹ್ಯಾಯ ಮಿನ್ಹುಮ್ ವಲ್ ಅಮ್ವಾತ್. ರಬ್ಬನಾ ತaqabbal ಮಿನ್ನಾ ಇನ್ನಕ ಅಂತಸ್ ಸಮೀഉಲ್ ಅಲೀಮ್ ವ ತುಬ್ ಅಲೈನಾ ಇನ್ನಕ ಅಂತತ್ ತವ್ವಾಬುರ್ ರಹೀಮ್. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.